ಎಲ್ರಿಗೂ ನಮಸ್ಕಾರ. ಗುಡ್ ಆಫ್ಟರ್ನ್. ನೋಡಿ, ಕಲ್ಲಂಗಡಿಗೆ ನಮ್ಮದು ಧನ್ವಂತ್ರಿ ಲೋಕಸಿರಿ ಬಯೋಡೇಟ್ ಕಂಪನಿದು ಪ್ರಾಡಕ್ಟ್ನ ಬಳಸಿಸಿದೆ. ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಜಸ್ಟ್ 20 ದಿನ ಅಷ್ಟೇ ಆಗಿರೋದು. 20 ದಿನಕ್ಕೆ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಹರಡ್ಕೊಂಡಿದೆ ನೋಡಿ. ಆಲ್ರೆಡಿ ಆಲೆ ಒಂದೊಂದು ಕಾಯಿ ಹಾಕ್ತಿದೆ. ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, 20 ದಿನಕ್ಕೆ ಕಾಯಿನ ಬಂದಿದೆ. ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಈ ಪ್ರಾಡಕ್ಟ್ನ ಬಳಸೋಕ್ಕೆ ಮತ್ತು ಈ ಪ್ರಾಡಕ್ಟ್ನ ರೆಫರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ವಂಡರ್ಫುಲ್ ರಿಸಲ್ಟ್ ಫ್ರೆಂಡ್ಸ್. ಯಾವುದೇ ಕೆಮಿಕಲ್ನ ಹಾಕಿ ಭೂಮಿನ ಹಾಳು ಮಾಡ್ಕೊಳ್ಳೋ ಬದಲು ವಂಡರ್ಫುಲ್ ಆಗಿದೆ. ಪ್ರತಿಯೊಬ್ಬರು ಅಷ್ಟೇ ಧೈರ್ಯವಾಗಿ ರೆಫರ್ ಮಾಡಿ. ಧೈರ್ಯನೇ ನಮ್ಮ ಆಸ್ತಿ. ಹಂಗಾಗಿ ನಾನು ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ರಿಗೆ ಹೇಳೋದು ಏನಂದರೆ, ಧೈರ್ಯದಿಂದ ಪ್ರಾಡಕ್ಟ್ನ ಮೂವ್ ಮಾಡಿಸಿ, ನಿಂತ್ಕೊಂಡು ಕೊಟ್ಬಿಟ್ಟು ಬರಬೇಡಿ ಯಾವುದೇ ಕಾರಣಕ್ಕೂ. ನೋಡಿ ಫ್ರೆಂಡ್ಸ್, ಜಸ್ಟ್ 20 ದಿನ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ರೈತ ಯಾಕೆ ಶಪರಾಯ್ತಾನೆ ಫ್ರೆಂಡ್ಸ್? ರೈತ ಯಾಕೆ ಕುಗ್ಗೋದು ಅಂದರೆ, ಇಳುವರಿ ಇಲ್ದಾಗ, ಗ್ರೋತ್ ಇಲ್ದಲ್ಲ ಇದ್ದಾಗ, ರೋಗಗಳು ಕಂಟ್ರೋಲ್ ಆಗ್ದಲ್ಲ ಇರೋ ಕಾರಣಕ್ಕೋಸ್ಕರ ರೈತ ಶಪರಾಯ್ತಾನೆ ಹೊರತು ರೈತ ಯಾವುದೇ ಕಾರಣಕ್ಕೂ ಕುಗ್ಗಲ್ಲ ಫ್ರೆಂಡ್ಸ್. ಈ ಥರ ಇಳುವರಿ ಕೊಟ್ಟು, ಈ ಥರ ಗಿಡನ ಗ್ರೋತ್ ಕೊಟ್ಟು ನೋಡಿ ಫ್ರೆಂಡ್ಸ್. ಯಾವುದೂ ಕೂಡ ಬಳಸಿಲ್ಲ ಅವರು. ನಮ್ಮ ಪ್ರಾಡಕ್ಟ್ ಬಿಟ್ಟರೆ ಯಾವುದನ್ನು ಕೂಡ ಬೆಳೆಸಲ್ಲ ಫ್ರೆಂಡ್ಸ್. ಇನ್ನೊಂದು ಖುಷಿ ವಿಚಾರ ಏನಂದರೆ, ನೋಡಿ ಕಾಯಿ ಆ ಥರ ಕಚ್ಚಿದೆ ನೋಡಿ ಫ್ರೆಂಡ್ಸ್. ಜಸ್ಟ್ ಒಂದೇ ಸಲ ಬ್ರಹ್ಮಾಸ್ತ್ರ ಮಾಡಿರೋದು, ಒಂದೇ ಸಲ ಫ್ರೆಂಡ್ಸ್. ಇದು ಸ್ಕರ್ಟು ಕತೆ ಅಲ್ಲ, ಸತ್ಯವಾಗ್ಲೂ ಹೇಳಬೇಕು ಅಂದರೆ ಒಂದೇ ಸಲ ಬ್ರಹ್ಮಾಸ್ತ್ರ ಮಾಡಿರೋದು. ಡ್ರೈಕೋಡ್ರಾಮ ಫಂಗಿಗಾರ್ಡ್ ಬಿಡಿಸಿದ್ದೀನಿ, ಒಂದು ಸಲ ಧರಿತ್ರಿ ಪ್ರೇಮರ್ನ ಬಿಡಿಸಿದ್ದೀನಿ ಅಷ್ಟೇ. ಒಂದು ಸಲ ಬ್ರಹ್ಮಾಸ್ತ್ರ ಮಾಡಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದೊಂದು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ. ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಕಾಯಿ ತುಂಬ ಚೆನ್ನಾಗಿ ಕಚ್ಚಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಯಿ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ. ರೈತ ತುಂಬ ಹ್ಯಾಪಿಯಾಗಿದ್ದಾನೆ, ತುಂಬ ಖುಷಿಯಾಗಿದ್ದಾನೆ ಅಂತ ಹೇಳ್ಬೋದು. ಪ್ರತಿ ಬೆಳೆಗೂ ಬೆಳೆಸ್ತಾನೆ. 5,000 ಇದು ಕಲ್ಲಂಗಡಿ ಇದೆ. ಮತ್ತು ನೆಕ್ಸ್ಟ್ ತಿರುಗೂ 5,000 ಗಿಡನ ಹಾಕಿಸ್ತಾಯಿದ್ದೀನಿ. ಇದೇನೆ ಸ್ನೇಹಿತರೆ, ರೈತನಿಗೆ ಧೈರ್ಯ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಪ್ರಾಡಕ್ಟಲ್ಲಿ ದಮ್ಮಿದೆ, ನಮ್ಮಲ್ಲೂ ಕೂಡ ಧೈರ್ಯ ತಂದ್ಕೊಳ್ಳಿ, ಮುಂದೆ ನುಗ್ಗಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆಲ್ಲ ನಾವು ಕೊಟ್ಟಿರೋ ಪ್ರಾಡಕ್ಟ್ಸಿಂದ ರಿಸಲ್ಟ್ ಬಂದಿದೆ ಅಂತ ಹೇಳಿ. ಸೊ ನಿಮಗೆ ಈಗ ನನ್ನ ವೀಡಿಯೋಸ್ ಯಾರ್ಯಾರಿಗೆ ವ್ಯೂಸ್ ಆಗ್ತಿದೆ ಅಂತ ನಮಗೂ ಕೂಡ ಗೊತ್ತಿರಲ್ಲ. ಯಾರು ನನ್ನ ಈ ವಿಡಿಯೋಸ್ನ ನೋಡ್ತಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ. ಆ ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ತೋಟನ ಬಂದು ವಿಸಿಟ್ ಮಾಡಿ ಅಲ್ಲಿರುವಂತಹ ಅದೇನಾದ್ರು ತೊಂದರೆಗಳಿದ್ದರೆ, ಈಗ ರೆಡ್ ಮಿಟ್ಸ್ ಆಗಿರ್ಬೋದು, ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಅದೇನೇ ಸಮಸ್ಯೆ ಇದ್ದರೂ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕೊಟ್ಟು, ಮತ್ತು ನಮಗೆ ನಮ್ಮ ಕಂಪ್ನಿಯಿಂದ ಏನೇನು ಪ್ರಾಡಕ್ಟ್ಸ್ ಇದೆ ನಿಮಗೆ ಸಜೆಸ್ಟ್ ಮಾಡಿ, ಮತ್ತು ಫಾಲೋಅಪ್ ಕೂಡ ನಾನು ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು, ನೀವು ಆರ್ಗ್ಯಾನಿಕಲ್ಲಿ ಬೆಳೆನ ಬೆಳಿಬೇಕು, ನಿಮ್ಮ ಭೂಮಿ ಫಲವತ್ತತೆನ ಹೆಚ್ಚಿಸ್ಕೋಬೇಕು ಅಂತ ನಿಮಗೆ ಅನಿಸಿದ್ರೆ, ನಾನು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ವಾಟ್ಸಪ್ ಕೂಡ ಮಾಡ್ಬೋದು, ವೀಡಿಯೋನ ಮಾಡಿ ಕಳಿಸ್ಬೋದು. ನಮಗೆ ವೀಡಿಯೋ ಮಾಡಿ ಕಳಿಸೋರು 1 ನಿಮಿಷದ ವೀಡಿಯೋನ ನಿಮ್ಮ ಕಂಪ್ಲೀಟ್ ತೋಟದ ನಂಗೆ ಮಾಡಿ ಕಳಿಸಿದ್ರೆ ನಾವು ನಿಮಗೆ ನಿಮ್ಮ ತೋಟಕ್ಕೆ ಬಂದು ನಾನು ಸಜೆಸ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಲ್ಲಂಗಡಿ, ನಮ್ಮ ರೈತರು ಕಲ್ಲಂಗಡಿ ಬೆಳೆದಿದ್ದಾರೆ. ಫಸ್ಟು ಕಲ್ಲಂಗಡಿ ಸಸಿ ನೆಟ್ಟ 5 ದಿನಕ್ಕೆ ಧರಿತ್ರಿ ಪ್ರೇಮರ್ನ ಬಿಡಿಸಿದ್ದೆ. ಇವತ್ತು ಒಂದು ಸಲ ಡ್ರೈಕೋಡ್ರಾಮು ಫಂಗಿಗಾರ್ಡ್ ಬಿಡಿಸ್ದೆ. ಒಂದೇ ಸಲ ಬ್ರಹ್ಮಾಸ್ತ್ರ ಮಾಡಿರೋದು. ಆಲ್ರೆಡಿ ಕಾಯಿ ಬರ್ತಿದೆ. ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ತುಂಬ ಅದ್ಭುತ ಅಂದರೆ ಅದ್ಭುತ. ಇವತ್ತು ಗ್ರೋತ್ನು ಹೆಂಗರ್ನು ಬಿಡಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬ ರೈತರು ಅಷ್ಟೇ ನನ್ನ ಕಂಪನಿ ಧನ್ವಂತ್ರಿ ಲೋಕಸಿರಿ ಬಯೋಡೇಟ್ ಕಂಪ್ನಿ ಪ್ರಾಡಕ್ಟು. ಯಾರೇ ಬಂದು ಹೇಳಿದ್ರು ಧನ್ವಂತ್ರಿ ಕಂಪನಿ ಅಂದರೆ ಪ್ರತಿಯೊಬ್ಬರು ಯೋಚನೆ ಮಾಡಿದರೆ ಬಳಸಿ ರೈತರೇ. ಯಾಕಪ್ಪ ನಾನು ಹೇಳ್ತೀನಿ ವಿಡಿಯೋ ಮಾಡ್ತಾ ಇರೋದು ಅಂದರೆ, ಪ್ರತಿಯೊಬ್ಬ ರೈತನಿಗೂ ಏನಾಗುತ್ತೆ, ಕೆಲವಾರು ಕಂಪನಿಗಳು ಬಂದು ಕೊಟ್ಟಿರ್ತಾರೆ, ಇಳುವರಿ ಬಂದಿರಲ್ಲ, ಗ್ರೋತ್ ಬಂದಿರಲ್ಲ. ನಮ್ಮಲ್ಲಿ ಗ್ರೋತ್ಗೂ ಇದೆ, ಗ್ರೋತ್ ಪ್ರೊಮೋಟು ಇದೆ, ಮತ್ತು ಫಂಗಿಗಾರ್ಡು, ವೈರೋಗಾರ್ಡು, ಮತ್ತು ಪ್ರತಿಯೊಂದು ಉಳುಕ್ಕೇನೂ ಸಂಬಂಧಪಟ್ಟಂಗಿದೆ. ತುಂಬ ಅದ್ಭುತವಾಗಿ ಬರುತ್ತೆ. ಅದೇ ಕೆಮಿಕಲ್ನ ತಂದು ಅದಲ್ಲ ಇದು ಇದಲ್ಲ ಅದು ಅಂತ ಹೊಡೆಯೋ ಬದಲು ಇಂಥ ಪ್ರಾಡಕ್ಟ್ನ ಬಳಸೋದ್ರಿಂದ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನಮ್ಮ ರೈತರು ಏನಪ್ಪ ಮಾಡ್ತಾರೆ ಅಂದರೆ, 100 ಜನ ಬಂದು ಹೇಳಿರ್ತಾರೆ, ಬೇಡ ಇದೆಂಥದ್ದೆಲ್ಲ ನೋಡಿದ್ದೀನಿ ಅಂತ ಹೇಳ್ತಾರೆ. ಇಂಥದ್ದೆಲ್ಲ ನೋಡಿದ್ದೀನಿ ಅನ್ನೋದಕ್ಕಿಂತ ಧನ್ವಂತ್ರಿನ ತುಂಬ ವಿಡಿಯೋಸ್ ನೋಡಿದ್ದೆ, ನಾನು ಆ ಪ್ರಾಡಕ್ಟ್ನ ಬಳಸ್ತೀನಿ. ಗ್ರೋತ್ ಪ್ರೊಮೋಟ್ರು ಮತ್ತು ಇಳುವರಿಗೂ ಇದೆ, ಉಳುಕ್ಕೂ ಇದೆ, ಫಂಗಿಗಾರ್ಡ್, ವೈರೋಗಾರ್ಡ್ ಎಲ್ಲದಕ್ಕೂ ಇದೆ. ಬಟ್ ಯಾವುದೇ ಕಂಪನಿ ಪ್ರಾಡಕ್ಟು ಏನಪ್ಪ ಅಂದರೆ, ಯಾವುದೇ ಕಂಪನಿ ಪ್ರಾಡಕ್ಟು ನಾಟಿ ಹಸಿನ ಗಂಜಲ ಬೇವಿನ ಎಣ್ಣೆದರಲ್ಲಿ ಓಡಿಸಲ್ಲ. ಬರೀ ನೀವು ಯಾವುದಕ್ಕಾರ ಹಾಕೊಂಡು ಹೊಡೀರಿ, ನೀವು ಹೊಡೀರಿ ಚೆನ್ನಾಗಿರುತ್ತೆ ಅಷ್ಟೇ ಹೇಳ್ತಾರೆ. ಬಟ್ ನೋಡಿ ಸ್ನೇಹಿತರೆ, ತುಂಬ ಅದ್ಭುತವಾಗಿ ಬಂದಿದೆ. ರೈತ ಇಳುವರಿ ಮತ್ತು ಗ್ರೋತು ಬಂದರೆ ಅವನಂಥ ಖುಷಿ, ಅವನಂಥ ಸಂತೋಷವಾಗಿರೋ ರೈತ ಯಾರೂ ಇರಲ್ಲ. ರೈತ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಇವತ್ತು ಇಳುವರಿ ಇಲ್ಲ, ಗ್ರೋತ್ ಇಲ್ಲ, ನಾವು ಇಷ್ಟು ಖರ್ಚು ಮಾಡಿದ್ವಿ, 60,000 ಆಯಿತು, 70,000 ಆಯಿತು, 1,00,000 ಆಯಿತು ಅಂತಾನೆ. 5,000 ಕಲ್ಲಂಗಡಿ ಸಸಿ ಇದೆ ಫ್ರೆಂಡ್ಸ್. ಜಾಸ್ತಿ ಬಿದ್ದಿಲ್ಲ ಇದು ಖರ್ಚು. ಬಾರಿ 10,000
10 ಸಾವಿರ ಮಾತ್ರ ಖರ್ಚು ಬಿದ್ದಿದೆ ಅಷ್ಟೇ. ತುಂಬ ಅದ್ಭುತವಾಗಿ ಬಂದಿದೆ. ಈಗ ತಿರ್ಗಾ ಮತ್ತೆ 5,000 ಸೊಸಿನ ಹಾಕ್ತಾಯಿದ್ದಾರೆ ರೈತರು. ಇದೇ ರೈತರು 5,000 ಕಲ್ಲಂಗಡಿನ ಹಾಕ್ತಾಯಿದ್ದಾರೆ. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಎಲ್ಲ ರೈತರು ಅಷ್ಟೇ, ಎಲ್ಲರೂ ಧನ್ವಂತರಿ ಲೋಕಸಿರಿ ಪ್ರಾಡಕ್ಟ್ನ ಪ್ರತಿಯೊಬ್ಬರು ಬಳಸಿ.